ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ SY ಫೋಟೋಗ್ರಫಿ ಅಲಿಯಾಸ್ ಶ್ರೀಯಕ್ಷಿ ಹೆಬ್ಬಾರ್ ಕುರು. ಇದು ನನ್ನ ವ್ಲಾಗಿಂಗ್ ಜರ್ನಿಯ ಪ್ರಪ್ರಥಮ ವ್ಲಾಗ್. ನನ್ನ ವ್ಲಾಗಿಂಗ್ ಜರ್ನಿಯನ್ನು ಎಲ್ಲೆಲ್ಲೋ ಹೋಗಿ ಶುರು ಮಾಡೋದಕ್ಕಿಂತ ನನ್ನ ಕುಟುಂಬದ ಮೂಲ ದೇವರುಗಳಿಂದ ಆರಂಭ ಮಾಡೋದೇ ಒಳ್ಳೆಯದು ಅಂತ ಅನ್ನಿಸ್ತು. ಹೌದು ವೀಕ್ಷಕರೇ, ನಾನೀಗ ಹೇಳಲಿಕ್ಕೆ ಹೊರಟಿರುವಂಥದ್ದು ನಮ್ಮ ರಾಜ್ಯದ ಉಡುಪಿ ಜಿಲ್ಲೆಯ ಮೊದಲಿನ ಕುಂದಾಪುರ ತಾಲೂಕು, ಅಂದರೆ ಈಗಿನ ಬೈಂದೂರು ತಾಲೂಕಿನ ನಾಡಗ್ರಾಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುರು ದ್ವೀಪದ ಬಗ್ಗೆ. ಸುತ್ತ ಸೌಪಾಣಿಕ ನದಿ, ಮಧ್ಯದಲ್ಲಿ ದ್ವೀಪ. ಇಲ್ಲಿಗೆ ಬರಬೇಕೆಂದರೆ ಇಂದಿಗೂ ಕೂಡ ದೋಣಿಯಲ್ಲೇ ಬರಬೇಕು. ಹೌದು, ನಾನು ಈ ದ್ವೀಪದ ನಿವಾಸಿ. ನಾನೀಗ ಪರಿಚಯಿಸ್ತಾ ಇರೋದು ಕುರುವಿನಲ್ಲಿರುವ ನಮ್ಮ ಮನೆತನದ ಮೂಲ ದೈವ ಹಾಗೂ ದೇವರುಗಳ ಬಗ್ಗೆ. ಅಂದರೆ ಕುರು ದ್ವೀಪದಲ್ಲಿರುವ ಕುರು ಹೆಬ್ಬಾರ್ ಮನೆತನದ ಮೂಲ ದೈವ ಹಾಗೂ ದೇವರುಗಳ ಬಗ್ಗೆ. ಬನ್ನಿ, ಹಾಗಿದ್ರೆ ನೋಡಿಕೊಂಡು ಬರೋಣ. ಹೊಳೆಬದಿಯಿಂದ ನನ್ನ ಪಯಣ ಸಾಗಿದ್ದು ನಾನು ವಾಸವಿರುವ ನಮ್ಮ ಮನೆತನದ ಮೂಲ ಮನೆಯಾದ ಕುರು ದೊಡ್ಡಮನೆ ಕಡೆಗೆ. ಈ ಮನೆಯಲ್ಲಿ ನಮ್ಮ ಮನೆತನದ ಮೂಲ ದೇವರ ಸಾನ್ನಿಧ್ಯವಿದೆ. ಶ್ರೀಚಕ್ರ ಸಹಿತ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಮಹಾಸಾನ್ನಿಧ್ಯ. ವಾಡಿಕೆಯಲ್ಲಿ ಈ ದೇವರಿಗೆ ನಾನಾ ಹೆಸರಿನಿಂದ ಕರೆಯುತ್ತಾರೆ, ಆದರೆ ಜೀವಸೂತ್ರದ ಹೆಸರು ರಾಜರಾಜೇಶ್ವರಿ. ಈ ಮನೆಗೆ ಸರಿಸುಮಾರು 200 ವರ್ಷಗಳ ಮಿಕ್ಕಿ ಇತಿಹಾಸವಿದೆ. ಹಾಗೆ ಈ ದೇವರಿಗೆ 800 ವರ್ಷಗಳ ಮಿಕ್ಕಿ ಇತಿಹಾಸವಿದೆ. ಆದರೆ ಸದ್ಯಕ್ಕೆ ಸಿಕ್ಕಿರುವ ದಾಖಲಾತಿಗಳು 600ರಿಂದ 700 ವರ್ಷದವರೆಗಿನದ್ದು. ಅದಕ್ಕಿಂತ ಹಿಂದೆ ಎಷ್ಟು ಇತಿಹಾಸವಿದೆಯೋ, ಎಷ್ಟು ತಲೆಮಾರು ಕಳೆದಿದೆಯೋ ಗೊತ್ತಿಲ್ಲ. ಏಕೆಂದರೆ ಈಗಲೇ ಸರಿಸುಮಾರು 5ರಿಂದ 7 ತಲೆಮಾರುವರೆಗಿನ ಲೆಕ್ಕ ಸಿಕ್ಕಿದೆ. ಆದರೂ ಇದರ ಸಂಶೋಧನೆ ಇನ್ನೂ ಕೂಡ ಜಾರಿಯಲ್ಲೇ ಇದೆ. ಆದರೆ ಇದರ ಇತಿಹಾಸವನ್ನು ಹುಡುಕಿಕೊಂಡು ಹೊರಟ ನನಗೂ ನನ್ನ ಮನೆಯವರಿಗೂ ಒಂದು ಕ್ಷಣ ಮೈ ರೋಮಾಂಚನವಾದದ್ದಂತೂ ಸತ್ಯ. ಏಕೆಂದರೆ ಇದರ ವರ್ಚಸ್ಸು ಕೂಡ ಹಾಗೇ ಇತ್ತು. ಒಂದು ಕಾಲದಲ್ಲಿ ರಾಜರ ಹಾಗೆ ನಮ್ಮ ಹಿರಿಯ ತಲೆಮಾರಿನವರು ಬದುಕಿ ಬಾಳಿದ ಮನೆ ಇದು. ಹೇಳುವ ಪ್ರಕಾರ ಒಂದು ಕಾಲದಲ್ಲಿ ಪಂಚಾಯಿತಿ ಕಟ್ಟೆ ಕೂಡ ಆಗಿತ್ತಂತೆ. ಇದೇ ನೋಡಿ ಕುರುವಿನಲ್ಲಿರುವ ನಮ್ಮ ಹೆಬ್ಬಾರ್ ಮನೆತನದ ಮೂಲ ದೇವರಾದ ಶ್ರೀಚಕ್ರ ಸಹಿತ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಮಹಾಸಾನ್ನಿಧ್ಯ. ಇವಳು ಗೃಹದೇವರಾಗಿದ್ದರೂ ಸಹ ಈ ಕುರು ಕ್ಷೇತ್ರದ ಕ್ಷೇತ್ರದೇವರೂ ಕೂಡ ಹೌದು. ಅಷ್ಟೇ ಅಲ್ಲದೆ ಇಲ್ಲಿ ಪ್ರತಿ ವರ್ಷ ಕಟ್ಟಗಟ್ಟಲೆ ವ್ರತಾದಿಗಳು ಕೂಡ ನಡೆಯುತ್ತದೆ. ನಾಗರ ಪಂಚಮಿ, ಲಕ್ಷ್ಮೀ ವೆಂಕಟರಮಣ ಪ್ರೀತ್ಯರ್ಥೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ, ಶನಿವಾರ ಸಮಾರಾಧನೆ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ಜ್ಯೇಷ್ಠಾಲಕ್ಷ್ಮಿ ವ್ರತ, ಪಂಚಮಿ ಮಹಾಲಯ, ನವರಾತ್ರಿ ಸಂದರ್ಭದಲ್ಲಿ ತಾಯಿಗೆ ವಿಶೇಷ ಪೂಜೆ ಹಾಗೂ ಕುಟುಂಬಸ್ಥರಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ. ವಿಜಯದಶಮಿ ದಿನದಂದು ದೇವರ ಪೀಠಕ್ಕೆ ಕದಿರು ಒಪ್ಪಿಸುವ ಕ್ರಮವೂ ನಡೆದು ಬಂದಿದೆ. ಸುಬ್ರಹ್ಮಣ್ಯ ಸೃಷ್ಟಿ ದಿನ ಬ್ರಹ್ಮಚಾರಿ ಆರಾಧನೆ ಕೂಡ ಇದೆ. ಮಹಾಚೌತಿಯಂದು ಗಣಹೋಮ, ಮಕರ ಸಂಕ್ರಾಂತಿಯಲ್ಲಿ ವಿಶೇಷ ಪೂಜೆ, ಉತ್ತರಾಯಣದ ಪುಣ್ಯಕಾಲದಲ್ಲಿ ಚಂಡಿಕಾ ಹೋಮ, ಅಕೇರಿ ಅಂದರೆ ಮೇ ತಿಂಗಳ ಅಂತ್ಯಭಾಗದಲ್ಲಿ ದೈವಗಳಿಗೆ ಗಡಿ ಪೂಜೆ ಕೂಡ ಅನಾದಿಯಿಂದ ನಡೆದುಕೊಂಡು ಬಂದಿದೆ. ಅಷ್ಟೇ ಅಲ್ಲದೆ ಮರವಂತೆಯ ಮಹಾರಾಜಸ್ವಾಮಿ ಶ್ರೀ ವರಾಹ ದೇವಸ್ಥಾನದ ವರಾಹ, ವಿಷ್ಣು, ನರಸಿಂಹ ಹಾಗೂ ಗಂಗಾಧರೇಶ್ವರ ದೇವಸ್ಥಾನದ ಗಂಗಾಧರನಿಗೆ ಈ ಮನೆತನದವರು ನಡೆದುಕೊಂಡು ಬಂದಿರುತ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಪ್ರತಿ ವರ್ಷ ಕಟಗಟ್ಲೆ ವ್ರತಗಳಾದ ವಸಂತ, ಶತರುದ್ರ, ಶೋಣೆಯಾರ್ತಿ, ಕಾಯಿ ಮೂಡು ಗಣಪತಿ ಈ ಮನೆ ಕಡೆಯಿಂದ ತಲತಲಾಂತರದಿಂದ ಅಲ್ಲಿ ನಡೆದುಕೊಂಡು ಬಂದಿರುತ್ತದೆ. ತಾಯಿಗೆ ನಮಸ್ಕರಿಸಿದ ನಂತರ ನನ್ನ ಪಯಣ ಸಾಗಿದ್ದು ಕುರುವಿನಲ್ಲಿರುವ ನಮ್ಮ ಮನೆತನದ ಮೂಲ ನಾಗಬನದ ಕಡೆಗೆ. ಹೌದು, ಇದಕ್ಕೂ ಕೂಡ ನಮ್ಮ ಮೂಲ ದೇವರಷ್ಟೇ ಇತಿಹಾಸವಿದೆ. ಇದೇ ನೋಡಿ ನಮ್ಮ ಮನೆತನದ ಮೂಲ ನಾಗಬನ. ನಾಗರ ಪಂಚಮಿ ಹಾಗೂ ಸುಬ್ರಹ್ಮಣ್ಯ ಷಷ್ಠಿಯಂದು ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ನಾಗನಿಗೆ ನಮಸ್ಕರಿಸಿದ ನಂತರ ನನ್ನ ಪಯಣ ಸಾಗಿದ್ದು ಕುರುವಿನಲ್ಲಿರುವ ನಮ್ಮ ಮೂಲ ದೈವಸ್ಥಾನದ ಕಡೆಗೆ. ಈ ದ್ವೀಪದ ಬಹುದೊಡ್ಡ ಸಮಸ್ಯೆ ಏನು ಕೇಳಿದರೆ ಅದುವೇ ಟ್ರಾನ್ಸ್ಪೋರ್ಟೇಷನ್.
ಏನೇ ಸಣ್ಣ ಪುಟ್ಟ ವಸ್ತು ಬೇಕಾದರೂ ಸಹ, ಯಾವುದೇ ಎಮರ್ಜೆನ್ಸಿ ಎದುರಾದರೂ ಸಹ ದೋಣಿ ಮೂಲಕವೇ ಹೋಗಬೇಕೇ ಹೊರತು ಯಾವುದೇ ರೀತಿಯ ಬ್ರಿಡ್ಜ್ ಆಗಲಿ ತೂಗು ಸೇತುವೆಗಳ ವ್ಯವಸ್ಥೆ ಇಲ್ಲ. ಇನ್ನು ಎಲೆಕ್ಟ್ರಿಸಿಟಿ, ಇಂಟರ್ನೆಟ್ ಇವೆಲ್ಲವೂ ಕೂಡ ಈ ದ್ವೀಪದಲ್ಲಿ ಲಭ್ಯವಿರುತ್ತದೆ. ಇಲ್ಲಿನ ಇನ್ನೊಂದು ಬಹುಮುಖ್ಯ ಸಮಸ್ಯೆ ಏನು ಅಂತ ಕೇಳಿದರೆ ಅದುವೇ ಮಳೆಗಾಲ. ಅದೆಷ್ಟೋ ಬಾರಿ ಶಾಲಾ ಕಾಲೇಜುಗಳಿಗೆ ತೆರಳಿದ ಮಕ್ಕಳು ಮರಳಿ ಬರುವಂಥ ಸಂದರ್ಭದಲ್ಲಿ ಗಾಳಿ ಮಳೆ ಶುರುವಾಗಿ ಗಂಟೆಗಟ್ಟಲೆ ಹೊಳೆ ಆಚೆ ನಿಂತು ಮಳೆ ನಿಲ್ಲುವವರೆಗೆ ಕಾದು ಕೂತು ನಂತರ ಹೊಳೆ ದಾಟಿದ ಸಂದರ್ಭಗಳೂ ಇವೆ. ಇನ್ನು ನೆರೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯೇ ಹುಟ್ಟಿ ಬೆಳೆದವರಿಗೆ ನೆರೆ ನೀರು ಮನೆಯವರೆಗೆ ಬಂದರೂ ಸಹ ಅಷ್ಟಾಗಿ ಭಯ ಆಗೋದಿಲ್ಲ. ಆದರೆ ಎಲ್ಲಿಯಾದರೂ ಶಾಲಾ ಕಾಲೇಜು ಮಕ್ಕಳಿಗೆ ಪರೀಕ್ಷೆ ಇರುವಂತಹ ಸಂದರ್ಭದಲ್ಲಿ ನೆರೆ ಏನಾದರೂ ಬಂದರೆ ಹೆತ್ತವರು ಸ್ವಲ್ಪ ಜಾಸ್ತಿಯೇ ರಿಸ್ಕನ್ನು ಮೈ ಮೇಲೆ ಎಳೆದುಕೊಂಡು ಮಕ್ಕಳನ್ನು ಪರೀಕ್ಷೆಗೆ ಕಳಿಸುವಂತಹ ಸನ್ನಿವೇಶಗಳು ಉಂಟಾಗುತ್ತದೆ. ಒಂದು ಕಡೆ ಏರುತ್ತಿರುವ ನೀರಿನ ಮಟ್ಟ, ಇನ್ನೊಂದು ಕಡೆ ನದಿಯ ನೀರಿನ ಒಳ ಸೆಳೆತ, ಮತ್ತೊಂದು ಕಡೆ ಗಾಳಿ ಮಳೆ, ಇನ್ನೊಂದು ಕಡೆ ಮಕ್ಕಳನ್ನು ಪರೀಕ್ಷೆ ಬಿಡುವಂತಹ ಗಡಿಬಿಡಿ. ಇಂತಹ ಸಂದರ್ಭದಲ್ಲಿ ಒಮ್ಮೊಮ್ಮೆ ಹೊಳೆ ದಾಟಿಸುವಾಗ ಜೀವದ ಹಂಗು ತೊರೆದು ದಾಟಿಸಿದಂತಹ ದಿನಗಳು ಇವೆ. ಪುಟ್ಟ ಮಕ್ಕಳಿಗಾದರೂ ರಜೆ ಸಿಕ್ಕಿಬಿಡುತ್ತದೆ. ಆದರೆ ಪದವಿ ಪೂರ್ವ ಶಿಕ್ಷಣವನ್ನು ಓದ್ತಕ್ಕಂಥ ಮಕ್ಕಳಿಗೆ ಅದೆಷ್ಟೋ ಬಾರಿ ರಜೆ ಸಿಕ್ಕಿರುವುದಿಲ್ಲ, ಹೆಚ್ಚಾಗಿ ಸಿಗುವುದಿಲ್ಲ. ಅದರಲ್ಲೂ ಪದವಿ ಮಕ್ಕಳಿಗಂತೂ ಆಟ್ಸಮ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಹೆಚ್ಚಾಗಿ ಮಳೆಗಾಲದಲ್ಲಿಯೇ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ಅದೆಷ್ಟೋ ಸಲಿ ಪರೀಕ್ಷೆ ಪೋಸ್ಟ್ಪೋನ್ ಆಗದೇ ಇದ್ದಾಗ ಈ ನೆರೆ ನೀರಿನಲ್ಲಿಯೇ ದೋಣಿ ತೆಗೆದುಕೊಂಡು ಪರೀಕ್ಷೆ ಬರಲಿಕ್ಕೆ ಹೋದಂತಹ ದಿನಗಳು ಇವೆ. ಈ ಅನುಭವಗಳು ಅದೆಷ್ಟೋ ಬಾರಿ ನನಗೂ ಕೂಡ ಆಗಿವೆ. ಇದಿಷ್ಟು ಸಮಸ್ಯೆ ಬಿಟ್ಟರೆ ಈ ದ್ವೀಪದಲ್ಲಿ ಎತ್ತ ನೋಡಿದರೂ ಹಚ್ಚ ಹಸಿರು, ಪ್ರಕೃತಿಯ ಮಡಿಲಲ್ಲಿ ನೆಮ್ಮದಿಯ ಜೀವನ. ಇದಕ್ಕಿಂತ ಸುಖ ಬೇರೊಂದಿಲ್ಲ. ಮೊದಲು 15ಕ್ಕೂ ಹೆಚ್ಚು ಮನೆಗಳಿದ್ದ ಈ ಕುರು ದ್ವೀಪದಲ್ಲಿ ಈಗ ಎಲ್ಲರೂ ತೊರೆದು ಕೇವಲ 8 ಮನೆಗಳಷ್ಟೇ ಉಳಿದುಕೊಂಡಿವೆ. ಹಾಗಿದ್ರೆ ಬನ್ನಿ ನಮ್ಮ ಮನೆತನದ ಮೂಲ ದೈವದ ಮನೆಗೆ ಹೋಗೋಣ. ಈ ದೈವಗಳಿಗೂ ಕೂಡ ನಮ್ಮ ಮೂಲ ದೇವರಷ್ಟೇ ವರ್ಷದ ಇತಿಹಾಸವಿದೆ. ಇದೇ ನೋಡಿ ನಮ್ಮ ಮನೆತನದ ಮೂಲ ದೈವಸ್ಥಾನ. ಇದು ಪ್ರಧಾನ ದೈವ ಮಲಯಾಳಿ ಬಬ್ಬರಿಯ. ಇಲ್ಲಿಂದ ಸೀದಾ ಹೊರಗೆ ಬಂದರೆ ನಮಗೆ ಯಕ್ಷಿ ಕಲ್ಕುಟಿಕ ಪರಿವಾರ ಕಾಣಲಿಕ್ಕೆ ಸಿಗುತ್ತದೆ. ಇದರಲ್ಲಿ ಪ್ರಧಾನ ಮಲಯಾಳಿ ಕಲ್ಕುಟಿಕ, ಸ್ವರ್ಣಯಕ್ಷಿ, ರಕ್ತೇಶ್ವರಿ, ಚಾಮುಂಡೇಶ್ವರಿ ಹಾಗೂ ಜಟ್ಟಿಗೇಶ್ವರ ಇವರಿಗೆ ನಮಸ್ಕರಿಸಿ ನನ್ನ ಪಯಣ ಸಾಗಿದ್ದು ನಮ್ಮ ಕ್ಷೇತ್ರಪಾಲನಾದ ಹೈಗುಳಿ ಪರಿವಾರದತ್ತ. ಈ ದೈವಗಳಿಗೆ ಮಕರ ಸಂಕ್ರಾಂತಿಯಂದು ವಿಶೇಷ ಪೂಜೆ ಹಾಗೂ ಎಡೆ ಇಡುವಂತಹ ಸಂಪ್ರದಾಯ ಅನಾದಿಯಿಂದ ನಡೆದುಕೊಂಡು ಬಂದಿರುತ್ತದೆ. ಹಾಗೆಯೇ ಅಕೇರಿ ಅಂದರೆ ಮೇ ತಿಂಗಳ ಅಂತ್ಯಭಾಗದಲ್ಲಿ ದೈವಗಳಿಗೆ ಗಡಿಪೂಜೆ ಕೂಡ ಅನಾದಿಯಿಂದ ನಡೆದುಕೊಂಡು ಬಂದಿರುತ್ತದೆ.
ಇದೇ ನೋಡಿ ನಮ್ಮ ಕ್ಷೇತ್ರಪಾಲನಾದ ಹೈಗುಳಿ ಪರಿವಾರ. ಇವೆಲ್ಲವೂ ಕೂಡ ನಮ್ಮ ಕುರು ಹೆಬ್ಬಾರ್ ಮನೆತನಕ್ಕೆ ಸಂಬಂಧಪಟ್ಟ ದೇವರುಗಳಾಗಿರುತ್ತದೆ. ನಮ್ಮದು ಅನಾದಿಯಿಂದ ಪಾತ್ರಿ ಮನೆತನವೂ ಕೂಡ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ ದೈವ ಮತ್ತು ನಾಗನ ಆವೇಶ ಸ್ಥಿತಿಯೂ ಕೂಡ ಮನೆತನದಲ್ಲಿ ಇರುತ್ತದೆ. ಇಷ್ಟೊತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.